ಅದಕ್ಕಿಂತ ಮುಂಚೆ ಈ ಒಂದು ರೇಷನ್ ಅಕ್ಕಿ ಪಡ್ಗೆ ಬೇಕಾದಂಥ ಸಾಮಗ್ರಿಗಳನ್ನು ನೋಡ್ಕೊಂಡು ಬರೋಣ. ನಾನಿಲ್ಲಿ 2 ಕಪ್ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಹಾಗೆಯೇ ಅರ್ಧ ಕಪ್ಪು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಮೆಂತೆಕಾಳು, 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ, 1 ಟೀ ಸ್ಪೂನಷ್ಟು ಉಪ್ಪು. ರೇಷನ್ ಅಕ್ಕಿ ಪಡ್ ಮಾಡಲಿಕ್ಕೆ ಬೇಕಾದಂಥ ಇಷ್ಟೇ ಸಾಮಗ್ರಿಗಳು. ಇವಾಗ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ 2 ಕಪ್ ರೇಷನ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅರ್ಧ ಕಪ್ ಆಗುವಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸಬ್ಬಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿ ಹಾಕೋದ್ರಿಂದ ಪಡ್ಡು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನಂತರ ಮೆಂತೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಮೆಂತೆಕಾಳನ್ನ ಪಡ್ಡಿಗೆ ಯೂಸ್ ಮಾಡುವುದರಿಂದ ಪಡ್ಡು ತುಂಬಾ ಚೆನ್ನಾಗಿ ಆಗುತ್ತೆ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು, ಏಕೆಂದರೆ ಇದರಲ್ಲಿ ಕಡ್ಡಿ ಕಸ ಧೂಳು ಇರುತ್ತೆ ರೇಷನ್ ಅಕ್ಕಿಯಲ್ಲಿ. ಹಾಗಾಗಿ ನೀರನ್ನು ಹಾಕಿಬಿಟ್ಟು 3 ರಿಂದ 4 ಸಾರಿ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ವಾಶ್ ಮಾಡ್ಕೊಂಡ ನಂತರ ಇವಾಗ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಒಂದು 6 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಬೇಕು. ಹಾಗಾಗಿ ಒಂದು ಪ್ಲೇಟ್ನ ಮುಚ್ಚಿಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ 6 ಗಂಟೆಗಳ ನಂತರ ಸಬ್ಬಕ್ಕಿ, ಉದ್ದಿನಬೇಳೆ, ಅಕ್ಕಿ ಹಾಗೆಯೇ ಮೆಂತೆಕಾಳು ತುಂಬಾ ಚೆನ್ನಾಗಿ ನೆಂದಿವೆ. ಇವಾಗ ಇವುಗಳನ್ನು ರುಬ್ಕೊಳ್ಬೇಕಾಗುತ್ತೆ. ಹಾಗಾಗಿ ಒಂದು ಮಿಕ್ಸಿ ಜಾರಿಗೆ ನೆನೆಸಿರುವ ಅಕ್ಕಿ ಮತ್ತು ಉದ್ದಿನಬೇಳೆ, ಮೆಂತೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಇದನ್ನು ಸಣ್ಣಗೆ ರುಬ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ತರಿಯಾಗಿ ರುಬ್ಬಲಿಕ್ಕೆ ಹೋಗಬೇಡಿ. ಸಾಫ್ಟಾಗಿ ರುಬ್ಬಿದರೆ ಪಡ್ಡು ತುಂಬಾ ಚೆನ್ನಾಗಿ ಬರುತ್ತೆ. ಅಡುಗೆ ಮಾಡಲಿಕ್ಕೆ ಬಾರದೇ ಇರುವವರು ಕೂಡ ಪಡ್ಡನ್ನ ಈಸಿಯಾಗಿ ಆರಾಮಾಗಿ ಮಾಡ್ಕೊಳ್ಬೋದು. ನೋಡಿ, ಇಷ್ಟು ಸಣ್ಣಗೆ ರುಬ್ಕೊಂಡ್ರೆ ಸಾಕಾಗುತ್ತೆ. ನೀವೇ ನೋಡ್ತಾ ಇರ್ಬೋದು, ಈ ರೀತಿ ಕೈಗೆ ಅದು ಹಿಟ್ಟಿನ ಥರ ಅಂಟ್ಕೊಳ್ಬೇಕು. ಅಂದಾಗ ಮಾತ್ರ ಸಾಫ್ಟ್ ಆದಂಥ ಪಡ್ಡು ರೆಡಿ ಮಾಡಲಿಕ್ಕೆ ಚೆನ್ನಾಗಿ ಬರುತ್ತೆ. ನಾವು ಇಲ್ಲಾಂದರೆ ತರಿಯಾಗಿ ರುಬ್ಕೊಂಡ್ರೆ ಪಡ್ಡು ಒರಟಾಗಿ ಬಂದುಬಿಡುತ್ತೆ. ಒಂದು ಪಾತ್ರೆಗೆ ರುಬ್ಬಿರುವ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಉಳಿದಂಥ ಅಕ್ಕಿನೂ ಸಹ ರುಬ್ಕೊಂಡು ಬರಬೇಕು. ಹಾಗಾಗಿ ಒಂದು ಪ್ಲೇಟನ್ನು ಮುಚ್ಚಿ ಇಡ್ತಾ ಇದ್ದೀನಿ. ನೋಡಿ, ಅಕ್ಕಿನ ರುಬ್ಕೊಂಡಾಗಿದೆ. ಇವಾಗ ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೋಡಿ, ಹಿಟ್ಟನ್ನು ಹಾಕ್ಕೊಂಡ ನಂತರ ಮಿಕ್ಸಿ ಜಾರ್ಗೆ ಹಿಟ್ಟು ತುಂಬಾ ಅಂಟ್ಕೊಂಡಿದೆ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಸ್ಪೂನಿಂದ ಈ ರೀತಿ ಮಿಕ್ಸ್ ಮಾಡಿಕೊಂಡು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ನೀರು ಸಾಕಾಗುತ್ತೆ. ಎಕ್ಸ್ಟ್ರಾ ನೀರನ್ನು ಹಾಕಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಇಷ್ಟು ಹಾಕ್ಕೊಂಡ ನಂತರ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಉಪ್ಪು, ಸೋಡಾನ ಹಾಕದೆ ಹಾಗೆ ಹುಳಿ ಬರ್ಸ್ಕೊಳ್ಬೇಕು. ಹಾಗಾಗಿ ಒಂದು ಪ್ಲೇಟ್ನ ಮುಚ್ಚಿಟ್ಕೊಳ್ತಾ ಇದ್ದೀನಿ. 6 ಗಂಟೆಗಳ ನಂತರ ಪ್ಲೇಟನ್ನು ತೆಗಿತಾ ಇದ್ದೀನಿ. ಹುಳಿ ಬಂದಿದೆ. ಇದೇ ಟೈಮಲ್ಲಿ ಉಪ್ಪು ಮತ್ತು ಸೋಡಾನ ಹಾಕ್ಕೊಳ್ತಿದ್ದೀನಿ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ನಮ್ಮ ರೆಸಿಪೀಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ನೋಡಿ, ಇವಾಗ ಪಡ್ಡು ಹಾಕಲಿಕ್ಕೆ ಹಿಟ್ಟು ರೆಡಿ ಆಯಿತು. ಮತ್ತು ಇದಕ್ಕೆ ನೀರನ್ನು ಸೇರಿಸುವುದು ಬೇಡ. ಹಾಗೆ ಪಡ್ಡನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ನೀರನ್ನು ಸೇರಿಸ್ಬಿಟ್ರೆ ಅದು ತೆಳುವಾದರೆ ಪಡ್ಡು ಚೆನ್ನಾಗಿ ಬರುವುದಿಲ್ಲ. ನೆಕ್ಸ್ಟ್ ಇವಾಗ ಒಂದು ಪಡ್ಡಿನಂಚನ್ನು ಬಿಸಿ ಮಾಡಿಬಿಟ್ಟು ಅದಕ್ಕೆ 1 ಡ್ರಾಪ್ಸ್ ಅಷ್ಟೇ ಎಣ್ಣೆನ ಸ್ಪೂನ್ನಿಂದ ಅಥವಾ ಈ ರೀತಿ ಬ್ರಷ್ನಿಂದ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಹಾಕ್ಕೊಂಡ ನಂತರ ಇವಾಗ ಹಚ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಹಚ್ಕೊಂಡ ನಂತರ ಇದನ್ನು ಬಿಸಿ ಆಗಲಿಕ್ಕೆ ಬಿಡೋಣ. ನಾವು ಹಾಕಿರುವ ಆಯಿಲ್ ಬಿಸಿ ಆಗ್ತಾ ಇದ್ದ ಹಾಗೆ ಮೊದಲೇ ರೆಡಿ ಮಾಡಿರುವ ಪಡ್ಡಿನ ಹಿಟ್ಟನ್ನು ಈ ರೀತಿ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು. 5 ನಿಮಿಷ ಬೇಯಿಸ್ಕೊಂಡ್ರೆ ಮಾತ್ರ ಅದು ಟರ್ನ್ ಮಾಡಲಿಕ್ಕೆ ಬರುತ್ತೆ. ಹಾಗಾಗಿ ಒಂದು 5 ನಿಮಿಷ ಬಿಡ್ತಾ ಇದ್ದೀನಿ. ಇವಾಗ 5 ನಿಮಿಷ ಆದ ನಂತರ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ಮೇಲೆಲ್ಲ ನೋಡಿ ಗಟ್ಟಿ ಆಗ್ತಾ ಬಂದಿದೆ. ಇವಾಗ ಟರ್ನ್ ಮಾಡ್ಕೊಳ್ಬೋದು. ನಾವು ಬೇಗನೆ ಟರ್ನ್ ಮಾಡಲಿಕ್ಕೆ ಹೋದರೆ
ಅದು ಪಡ್ಡು ಕಿತ್ತೋಗಿಬಿಡುತ್ತೆ. ಹಾಗಾಗಿ ಒಂದು 5 ನಿಮಿಷ ಬೇಯಿಸ್ಕೊಂಡ ನಂತರ ಈ ರೀತಿ ಟರ್ನ್ ಮಾಡಿಬಿಟ್ಟು ಪುನಃ 5 ನಿಮಿಷ ಬಿಟ್ಟು ಒಂದು ಪ್ಲೇಟ್ಗೆ ಪಡ್ಡನ್ನು ತೆಗಿತಾ ಇದ್ದೀನಿ. ಅಂದಾಗ ಮಾತ್ರ ಪಡ್ಡು ಪೂರ್ಣವಾಗಿ ಬೆಂದು ಹೂವಿನಂತೆ ಸಾಫ್ಟಾಗಿ ರೆಡಿಯಾಗುತ್ತೆ. ನೋಡಿ ಇವಾಗ ಎಲ್ಲ ಪಡ್ಡುಗಳು ಪ್ಲೇಟ್ಗೆ ಎಷ್ಟು ಚೆನ್ನಾಗಿ ಬರ್ತಾ ಇವೆ. ಅಂಚಿಗೆ ಒಂಚೂರು ಅಂಟ್ಕೊಂಡಿಲ್ಲ, ತುಂಬ ಚೆನ್ನಾಗಿ ಬಂದಿವೆ. ನೀವೇನು ನೋಡ್ತಾ ಇರ್ಬೋದು. ಈ ರೀತಿ ಒಂದು ಕಡ್ಡಿ ಅಥವಾ ಸ್ಪೂನಿಂದ ಪಡ್ಡನ್ನು ಒಂದು ಪ್ಲೇಟಿಗೆ ತಗೊಂಡ್ರೆ ಚೆನ್ನಾಗಿರುತ್ತೆ. ಈ ಒಂದು ರೇಷನ್ ಅಕ್ಕಿ ಪಡ್ಡನ್ನ ಕೊಬ್ಬರಿ ಚಟ್ನಿ ಜೊತೆಗೆ ಸರ್ವ್ ಮಾಡಿ ಟೇಸ್ಟು ಎಕ್ಸಲೆಂಟ್ ಆಗಿರುತ್ತೆ. ನೀವೇ ನೋಡ್ತಾ ಇರ್ಬೋದು. ಪಡ್ಡನ್ನು ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಒಳಗಡೆ ನೋಡಿ ಸ್ಮೂತಾಗಿ ಬಂದಿದೆ. ಈ ರೀತಿ ಸ್ಮೂತಾಗಿ ಬಂದರೆ ಅದನ್ನು ಲಂಚ್ ಬಾಕ್ಸ್ಗೂ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೇಷನ್ ಅಕ್ಕಿ ಪಡ್ಡು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ಸ್ ಮೂಲಕ ಹೇಗೆ ಬಂತು ಅಂತ ತಿಳಿಸಿ. ಇನ್ನಷ್ಟು ಈಸಿ ರೆಸಿಪೀಸ್ಗಳಿಗಾಗಿ ರೇಣುಕಾಸ್ ಕಿಚನ್ ರೆಸಿಪಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ರೆಸಿಪಿಯಲ್ಲಿ ಭೇಟಿ ಆಗ್ತೀವಿ. ನಮಸ್ಕಾರ.